ಕಾಯಿಲೆ ತರುತ್ತೆ. ಒಂದು ಗಂಡಸಿನ ಒಂದು ಹಿಂದ್ಗಡೆ ಒಂದು ಶ್ರಮ ಇರುತ್ತೆ, ಹೆಣ್ಣಿನ ಶ್ರಮ ಇರುತ್ತೆ. ಅದು ನಮಗೆ ಗೊತ್ತಾಗಲ್ಲ. ಗೊತ್ತಾಗ್ದಿರೇ ಅವರು ಶ್ರಮ ಪಡ್ತಾ ಇರ್ತಾರೆ. ಒಂದು ಕುಟುಂಬವನ್ನು ನಡೆಸ್ಕೊಂಡು ಹೋಗೋದು ಧೈರ್ಯವಾಗಿ ಹೆಣ್ಣು, ಗಂಡಲ್ಲ. ಗಂಡಸು ಬೆಳಗ್ಗೆ ದುಡಿಯೋಕೆ ಹೋಗ್ತಾನೆ, ಸಂಜೆ ಬರ್ತಾನೆ. ಮತ್ತೆ ಮನೆ ಕೆಲಸನ ಮಾಡ್ತಕ್ಕಂಥವಳು ಹೆಣ್ಣು, ಮನೆಯನ್ನ ನಿಭಾಯಿಸ್ತಕ್ಕಂಥವಳು ಹೆಣ್ಣು. ಆ ಹೆಣ್ಣಿಗೆ ನಾವು ಒಂದು ಗೌರವ. ಯಾರೆಲ್ಲ ದೋಷ ಕಿವಿ ಕೇಳಿಸಲ್ಲ ಆ ಥರ ಇರ್ತಕ್ಕಂಥವರಿಗೆ ನಮ್ಮ ಇಲಾಖೆ ವತಿಯಿಂದ ಅವರ ಒಂದು ಸ್ವಯಂ ಉದ್ಯೋಗ ಮಾಡಿಕೊಳ್ಳೋದಕ್ಕೋಸ್ಕರ ಯಂತ್ರಚಾಲಿತ ಒಂದು ಟೇಲರಿಂಗ್ ಮಿಷಿನ್ ಕೂಡ ಉಚಿತವಾಗಿ ವಿತರಣೆ ಮಾಡ್ತೀವಿ. ಅದೇ ರೀತಿ ಈಗ ಈ ವರ್ಷದಿಂದ ಆರೈಕೆದಾರರ ಪೋಷಣೆ ಭತ್ಯೆ ಅಂತ ಕೂಡ ನಮ್ಮ ಸರ್ಕಾರ ಬಿಟ್ಟಿದೆ. ಅದರಲ್ಲಿ 4 ವಿಧದ ಅಂಗವಿಕಲತೆ. ಒಂದೇ ಎಚ್ಚರಿಕೆ ಅಂದ್ರೆ ನೀವು ನೀರನ್ನ ಮಿತವಾಗಿ ಬಳಸಬೇಕು ಅಂತ. ಯಾಕಂದ್ರೆ ಮುಂದೆ ಪಂಚಾಯತಿಲಿ ಉದಾಹರಣೆಗೆ ಅಡಿಗಾರ ಕಲ್ಯಾಣಿಲಿ ನೀರು ಖಾಲಿ ಆಗ್ಬಿಡುತ್ತೆ. ಅಂದ್ರೆ ಒಂದು ದಿವಸ ನೀರು ಬೋರ್ ಕೆಟ್ಟೋಗುತ್ತೆ, ಬೇರೆ ಊರಿಂದ ನೀರು ತರಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಪಂಚಾಯತಿಗೆ ಒಂದು ಲೆಕ್ಕ ಬೇಕು. ಎಷ್ಟು ಜನ ಎಷ್ಟು ಮನೆಗೆ ಒಬ್ಬರ ಮನೆಗೆ ಎಷ್ಟು ಖರ್ಚು ಮಾಡ್ತಾರೆ, ನೀರನ್ನ ನಾವು ಬೇರೆ ಕಡೆಯಿಂದ ತರಿಸ್ಕೊಡೋಕ್ಕೆ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಉದ್ದೇಶ ಅಷ್ಟೇ. ಯಾವುದೇ ರೀತಿ ದುಡ್ಡನ್ನು ವಸೂಲಿ ಮಾಡಲ್ಲ. ಇದು ಮೀಟ್ರ್ ಹಾಕಿರೋ ಬಗ್ಗೆನೇ ಎಷ್ಟೋ ಜನ ಮೀಟ್ರ್ ಹೊಡೆದಾಕೋದು, ನಲ್ಲಿ ಹೊಡೆದಾಕೋದು ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಆ ಥರ ಮಾಡಬೇಡಿ, ನೀರನ್ನ ಮಿತವಾಗಿ ಕಳಿಸಿ. ಹೀಗಾಗಿ ಜನವರಿ ಈ ತಿಂಗಳು 22ನೇ ತಾರೀಕು ವಿಶ್ವ ಜಲ ದಿನಾಚರಣೆ ಆಚರಣೆ ಮಾಡಿದ್ದೀವಿ. ಏನಪ್ಪಾ ಅಂತ ಹೇಳಿದ್ರೆ ನಾವು ಇರೋ ನೀರನ್ನ ಮಿತವಾಗಿ ಬಳಸಿ ಮುಂದಿನ ಪೀಳಿಗೆಗೆ ಕೊಡಬೇಕಂತ ಉದ್ದೇಶಕ್ಕೋಸ್ಕರ ನೀರಿನ ಮಹತ್ವವನ್ನು ತಿಳ್ಕೋಬೇಕು ಅಂತ ನಮ್ಮಲ್ಲೆಲ್ಲ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟು ಮಾತಾಡಲು ಅವಕಾಶ. ಒಟ್ಟಾಗಿ ಆಚರಣೆ ಮಾಡೋದು ಕೂಡ ತುಂಬ ಸಂತೋಷ. ಯಾಕಂದರೆ ಒಂದೊಂದು ಕಾರ್ಯಕ್ರಮನ ಅವರವರೇ ಮಾಡ್ಕೊಳ್ತಿದ್ರು. ಮಹಿಳೆಯರ ದಿನಾಚರಣೆ ಬೇರೆ, ಮಕ್ಕಳ ದಿನಾಚರಣೆ ಬೇರೆ, ವಿಶೇಷ ಚೇತನ ದಿನಾಚರಣೆ ಬೇರೆಯಾಗಿ ಮಾಡ್ತಿದ್ರು. ಈಗ ಎಲ್ಲರೂ ಒಟ್ಟಾಗಿ ಮಾಡೋದು ಕೂಡ ನಮಗೆ ಒಂದು ವಿಶೇಷತೆಗೆ ಸಮನ್ವಯ ಸಿಕ್ಕಿದೆ ಅಂತ ನಾನು ಬಯಸ್ತೇನೆ. ಆ ಒಂದು ಇದನ್ನು ನಾನು ಬಿಲ್ಲಾಪುರ ಪಂಚಾಯಿತಿಯ ಅಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಒಂದು ನನ್ನ ಪರವಾಗಿ ಒಂದು ಶುಭಾಶಯಗಳನ್ನು ತಿಳಿಸ್ತೀನಿ. ಇದೇ ರೀತಿ ಎಲ್ಲರೂ ಕೂಡ ಒಟ್ಟಾಗಿ ನಮ್ಮ ವಿಶೇಷ ಚೇತನರ ಜೊತೆಯಲ್ಲಿ ಅವರು ಕೂಡ ಸಮನ್ವಯವಾಗಿ ಭಾಗವಹಿಸಬೇಕು. ಅವರ ಜೀವನ ಕೂಡ ಸುಗಮವಾಗಿ ನಡೆಸಬೇಕು, ಜೊತೆಲಿ ನಡೆಸ್ಕೊಂಡು ಹೋಗ್ಬೇಕಂತ ಎಲ್ಲರಿಗೂ ಕೇಳ್ಕೊಳ್ತೀನಿ. ಈ ದಿನ ನಾನು ನಮ್ಮ ಇಲಾಖೆಯಲ್ಲಿ ಸಿಗುವಂತಹ ಯೋಜನೆಗಳ ಬಗ್ಗೆ ತಿಳಿಸ್ತೀನಿ. ಎಲ್ಲರೂ ದಯವಿಟ್ಟು ವಿಶೇಷ ಚೇತನರು ಕೇಳಿಸ್ಕೊಳ್ಬೇಕು ಮತ್ತು ಪಡ್ಕೊಳ್ಬೇಕು. ಈ ಒಂದು ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು 65 ಜನ ವಿಶೇಷ ಚೇತನರಿದ್ದಾರೆ. ಅದರಲ್ಲಿ 51 ಜನ ಮಾತ್ರ. ಈ ದಿನ ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯತಿಯ ಅಡಗಾರಕನಹಳ್ಳಿ ಗ್ರಾಮದಲ್ಲಿ 2024-25ನೇ ಸಾಲಿನ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಹಾಗೂ 15ನೇ ಕಾಸಿನ ಹಣಕಾಸಿನ ಲೆಕ್ಕ ಪರಿಶೋಧನೆಯನ್ನು ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಾಗೂ ಇವತ್ತು ನಾವು ನಮ್ಮ ಹಿರಿಯರಾದಂಥ ವೆಂಕಟರಮಣ ಅವರ ಅಣ್ಣನವರ ನೇತೃತ್ವದಲ್ಲಿ ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಚೇತನ ಮಕ್ಕಳರು ಹಾಗೂ ಮಕ್ಕಳ ಗ್ರಾಮ ಸಭೆ ಹಾಗೆ ವಿಶ್ವ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ವಿ. ಅದರ ವಿಶೇಷತೆಗಾಗಿ ಮಕ್ಕಳಿಗೆ ಏನು ಓದೋದಕ್ಕೆ ಪ್ರೋತ್ಸಾಹವಾಗಿ ಅವರಿಗೆ ಬುಕ್ಸು, ಜಾಮೆಟ್ರಿಯನ್ನು ವಿತರಣೆ ಮಾಡಿದ್ದೀವಿ. ಹಾಗೆ ವಿಶೇಷ ಚೇತನ ಮಕ್ಕಳಿಗೆ ಅವರು ಏನು ಮುಗ್ಧರಾಗಿರೋದ್ರಿಂದ ಅವರಿಗೆ ವಿಶೇಷವಾದಂಥ ಕಾಳಜಿ ನಮ್ಮ ಮೇಲೆ ಇರೋದರಿಂದ ಅವ್ರಿಗೂ ಸಹ ಆರ್ಥಿಕವಾಗಿ ಸಹಾಯ ಆಗಲಿ ಅಂತ ಅವ್ರಿಗೂ ನಾನು ಧನ ಸಹಾಯ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಇನ್ನು ಮಹಿಳೆಯರಿಗೆ ಇವರಿಗೆಲ್ಲರಿಗೂ ಗುರುತಿಸಿ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವ್ರಿಗೂ ಸಹ ಧನ ಸಹಾಯವನ್ನು ನಮ್ಮ ಪಂಚಾಯಿತಿ ಮೂಲಕದಿಂದ ಮಾಡಿದ್ದೀವಿ. ಅದೆಲ್ಲನೂ ನಮ್ಮ ಬಾಬಣ್ಣವರು, ನಮ್ಮ ಸಿದ್ದಣ್ಣವರು, ಸುಂದರವರು, ವೆಂಕಟರಮಣ ಅಧ್ಯಕ್ಷರು ಇವರೆಲ್ಲ ಪ್ರೋತ್ಸಾಹ. ವಿಶೇಷ ಗ್ರಾಮ ಸಭೆ ಒಂದು ಕಾರ್ಯಕ್ರಮವನ್ನು ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದಂತಹ ವೆಂಕಟರಮಣ ಅವರ ಅಧ್ಯಕ್ಷತೆಯಲ್ಲಿ ನಾವು ಈ ದಿನ ಅಡಿಗಾರಕಲ್ಲಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ನಾವು ಈ ಒಂದು ವಿಶೇಷ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಂಥ ಉದ್ದೇಶ ನಮ್ಮ ಪಂಚಾಯಿತಿ ವತಿಯಿಂದ ಆಗಬೇಕಾದಂತಹ ಕೆಲವು ಸವಲತ್ತುಗಳನ್ನು ಜನರಿಗೆ ತಲುಪಿಸೋದಕ್ಕೆ, ಮೊದಲಿಗೆ ಮಹಿಳೆಯರಿಗೆ ಅವರು ಒಂದು ಅರಿವು ಮೂಡಿಸೋದಕ್ಕೆ, ಮಹಿಳೆಯರ ಒಂದು ಕಾನೂನು ಬಗ್ಗೆ ಇರಬಹುದು, ಒಂದು ಶಿಕ್ಷಣದ ಬಗ್ಗೆ ಇರಬಹುದು, ಹಾಗೂ ಅವರ ಒಂದು ಸಬಲೀಕರಣದ ಬಗ್ಗೆ ಆಗಲೇ ಇರಬಹುದು, ಇದನ್ನು ಒಂದು ಅರಿವು ಮೂಡಿಸೋದಕ್ಕೆ ನಾವು ಈ ಒಂದು ಕಾರ್ಯಕ್ರಮ. ಮತ್ತು ವಿಶೇಷ ಚೇತನರಿಗೆ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಏನೇನು ಒಂದು ಸವಲತ್ತುಗಳು ಸಿಗುತ್ತವೋ ಅದನ್ನು ಅವರಿಗೆ ವಿತರಣೆ ಮಾಡಬೇಕು. ಆ 5% ಏನೇನು ವಿತರಣೆ ಆಗಬೇಕು ಅದನ್ನು ನೀಡೋದಕ್ಕೆ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ಅದೇ ರೀತಿ ಮಕ್ಕಳಿಗೆ SSLC ಹಾಗೂ ದ್ವಿತೀಯ PUCಯಲ್ಲಿ ಉತ್ತೀರ್ಣರಾದಂತಹ